ಎಲ್ಲರಿಗೂ ನಮಸ್ಕಾರ. ನಿರಂಜನ ಅವರ ಮೃತ್ಯುಂಜಯ ಕಥೆಯನ್ನು ಮತ್ತೆ ಮುಂದುವರಿಸೋಣ. ಕೆಪ್ಟ್ ಬರ್ತಾನೆ, ವ್ಯಾಪಾರ ವ್ಯವಹಾರದ ಮಾತುಗಳನ್ನು ಆಡ್ತಾನೆ, ಮತ್ತೆ ಬರ್ತೀನಿ ಅಂತ ಹೇಳಿ ಹೋಗ್ತಾನೆ. ಅವನು ಬರ್ತಾನೆ ಅಂತ ಹೇಳಿಬಿಟ್ಟು ಇಲ್ಲಿಯ ಜನಗಳು ಅವನಿಗೆ ಕೊಡಲಿಕ್ಕೆ ಅಂತ ತಮ್ಮ ವಸ್ತುಗಳನ್ನು ಸಿದ್ಧ ಮಾಡ್ಕೊತಾರೆ. ಅಂದರೆ ಗಡಿಯಾರಗಳು, ಮಣ್ಣಿನ ಮೂರ್ತಿಗಳು, ಸೆಣಬಿನ ಬಟ್ಟೆಗಳು ಇವೆಲ್ಲ ಸಿದ್ಧ ಆಗತ್ತೆ. ಆದರೆ ಅವನು ಬರೋದಿಲ್ಲ. ಜನ ಎಲ್ಲ ಕಾಯ್ತಾ ಇರ್ತಾರೆ. ಒಂದು ದಿವಸ ಬೆಳಗ್ಗೆ ಮೆಂಫಿಸ್ನಿಂದ ಒಂದು ರಾಜನಾವೆ ಬರುತ್ತೆ. ರಾಜದೂತ ಮತ್ತು ಇಬ್ಬರು ಸಶಸ್ತ್ರ ಭಟರು ಆ ಕಟ್ಟೆಯಲ್ಲಿ ಇಳಿತಾರೆ. ದಾರಿ ಕೇಳಿಕೊಂಡು ಮೆನೆಪ್ಟ ಮನೆ ಕಡೆಗೆ ಹೊರಡ್ತಾರೆ. ನಾವೇ ಬಂದ ಸುದ್ದಿ ಆ ಸ್ಥಳದ ಮುಖ್ಯಸ್ಥನಾಗಿದ್ದ ಬಟಾನಿಗೆ ಮೊದಲು ತಲುಪುತ್ತೆ. ತಕ್ಷಣ ಆತ ಈ ವಿಷಯವನ್ನು ಕ್ನೆಮ್ಹೊಟೆಪ್ಗೆ ತಿಳಿಸ್ತಾನೆ. ಅಂದರೆ ಮೆಂಫಿಸಿಂದ ಒಂದು ರಾಜನಾವೆ ಮತ್ತು ಅದರಲ್ಲಿ ರಾಜದೂತರು, ಸಶಸ್ತ್ರ ಭಟರು ಇದ್ದಾರೆ ಅನ್ನೋ ವಿಷಯವನ್ನು ತಿಳಿಸ್ತಾನೆ. ಪಟ್ಟಣದ ರಕ್ಷಕ ಭಟರು ಮಾರ್ಗ ಮಧ್ಯದಲ್ಲಿ ಆ ಆಗಂತುಕರನ್ನು ತಡೀತಾರೆ. ಭಟರ ಮುಖ್ಯಸ್ಥ ಕೇಳ್ತಾನೆ, ನೀವು ಯಾರು, ಎಲ್ಲಿಂದ ಬಂದಿದ್ದೀರಾ? ಮಿತ್ರರಾದರೆ ನಿಮಗೆ ಸ್ವಾಗತ ಅಂತ. ಆಗ ಆ ಬಂದಿದ್ದಂತಹ ದೂತ ಉತ್ತರ ಕೊಡ್ತಾನೆ, ನಾನು ರಾಜದೂತ, ಮೆಂಫಿಸಿಂದ ಬಂದಿದ್ದೀನಿ, ನಾವು ನಿಮಗೆ ಶತ್ರುಗಳು ಅಲ್ಲ ಅಂತ. ಸರಿ, ಯಾರನ್ನು ಕಾಣ್ಬೇಕು ನೀವು ಅಂತ ಕೇಳಿದಾಗ ಪ್ರಾಂತ್ಯದ ನಾಯಕರನ್ನ ಅಂತ ಹೇಳ್ಬಿಟ್ಟು ಬಂದವರು ಹೇಳ್ತಾರೆ. ಸರಿ, ನಮ್ಮ ಹಿಂದೆ ರಾಜಗೃಹಕ್ಕೆ ಬನ್ನಿ, ಇನ್ನೊಂದೆರಡು ಗಂಟೆಗಳ ನಂತರ ನಾಯಕರು ಅಲ್ಲಿಗೆ ಬರ್ತಾರೆ ಅಂತ ಹೇಳಿದಾಗ ದೂತ ನಸು ನಗ್ತಾನೆ. ಅವನ ಜೊತೆಗಿದ್ದ ಸಶಸ್ತ್ರ ಭಟರು ಕೂಡ ಭುಜ ಕುಣಿಸಿ ನಸು ನಗುತ್ತಾರೆ. ಆಗಬಹುದು, ಮುಂದೆ ನಡೀರಿ ಅಂತ ಹೇಳ್ತಾರೆ. ಕ್ನೆಮ್ಹೊಟೆಪ್ ಬಂದು ಹೇಳಿದಾಗ ಮೆನೆಪ್ಟ ತನ್ನ ನೇಗಿಲಿನ ಮೊನೆಯನ್ನು ಸರಿಪಡಿಸ್ತಾ ಕೂತ್ಕೊಂಡಿರ್ತಾನೆ. ಕೆಲಸವನ್ನು ಮುಂದುವರಿಸ್ತಾನೆ. ಆತ ಹೇಳ್ತಾನೆ, ಪೆರೋನಿಂದ ಸಂದೇಶ ಬಂದಿರಬಹುದಲ್ವಾ ಅಂತ ಹೇಳಿದಾಗ ನೆಫಿಸ್ ಮುಖದಲ್ಲೂ ಕೂಡ ಒಂದು ರೀತಿಯ ಕಾತರದ ಭಾವನೆ ಮೂಡುತ್ತೆ. ಮೆನೆಪ್ಟ ಅಸಾಧಾರಣವಾದದ್ದೇನು ನಡೆದೇ ಇಲ್ವೇನೋ ಅನ್ನೋ ಹಾಗೆ ಶಾಂತ ಸ್ವರದಲ್ಲಿ ಹೇಳ್ತಾನೆ. ವರ್ತಕ ಕೆಪ್ಟು ಬಹಳ ಜಾಣ, ಕಾರ್ಯವನ್ನು ಸಿದ್ಧಿಸಿದ್ದಾನೆ ಅಂತ ಹೇಳ್ತಾನೆ. ಏಕೆಂದರೆ ಈ ಕೆಪ್ಟು ಅನ್ನೋನು ಹೋಗಬೇಕಾದ್ರೆ ನಾನು ಹೋಗ್ಬಿಟ್ಟು ಪೆರೋಗಳಿಗೆ ಇಲ್ಲಿನ ಆಡಳಿತದ ಬಗ್ಗೆ ಎಲ್ಲ ವಿಷಯವನ್ನು ತಿಳಿಸ್ತೀನಿ, ನೀವು ತುಂಬ ಚೆನ್ನಾಗಿ ಎಲ್ಲ ಅಣಿ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ಹೋಗಿರ್ತಾನೆ. ಮಾತು ಕೊಟ್ಟ ಹಾಗೆಯೇ ಅವನು ಬಂದು ಬರ್ತಾನೆ, ಶಸ್ತ್ರಾಸ್ತ್ರಗಳನ್ನು ತರ್ತಾನೆ. ನಮ್ಮಲ್ಲಿ ನಾವು ಮಾಡಿದ ವಸ್ತುಗಳನ್ನು ವಿನಿಮಯ ಮಾಡ್ಕೊಳ್ತಾನೆ ಅಂತ ಕೂಡ ಅವರೆಲ್ಲ ಭಾವಿಸ್ಕೊಳ್ತಾರೆ. ನೆಫಿಸ್ಗೆ ಕಣ್ಣಿಗೆ ಕಟ್ಟಿದ ಹಂಗಿರುತ್ತೆ. ಅಬ್ಡು ಬೆಟ್ಟದ ಮೇಲೆ ಮೆರವಣಿಗೆಯಲ್ಲಿ ತಾನು ನೋಡಿದ್ದ ಪೆರೋನ ಚಿತ್ರ. ಭೂಮಿ ಮೇಲಿನ ದೇವಪ್ರತಿನಿಧಿ ಆತ. ಆತನಿಂದ ತನ್ನ ಪತಿಗೆ ಸಂದೇಶ ಬಂದಿದೆಯಲ್ಲ, ಬೆಸ್ ದೇವತೆಯನ್ನು ಆಕೆ ಸ್ಮರಿಸ್ಕೊತಾಳೆ. ಗಂಡಾಂತರಗಳೇನು ಬರದೇ ಇರೋ ಹಾಗೆ ನನ್ನ ಗಂಡನನ್ನು ಕಾಪಾಡು ಅಂತ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾಳೆ. ಸ್ನೊಫ್ರು, ಸೆಬೆಕು ಮತ್ತು ಸಮಿತಿಯ ಹಿರಿಯರೆಲ್ಲರನ್ನು ರಾಜಗೃಹಕ್ಕೆ ಬರಲಿಕ್ಕೆ ಹೇಳು ಅಂತ ಹೇಳ್ಬಿಟ್ಟು ಮೆನೆಪ್ಟ ಕ್ನೆಮ್ಗೆ ಹೇಳ್ತಾನೆ. ಕ್ನೆಮ್ಹೊಟೆಪ್ ಹೊರಟ ಸ್ವಲ್ಪ ಹೊತ್ತಿನಲ್ಲೇ ರಾಮರಿಪ್ಟ ರಾಜಗೃಹದಿಂದ ಬರ್ತಾನೆ. ಇವತ್ತಿನ ಪಾಠ ಸಾಕು ಅಂತ ನಮ್ಮ ಗುರುಗಳು ಹೇಳಿದ್ರು. ಮೆಂಫಿಸಿಂದ ಯಾರೋ ಬಂದಿದ್ದಾರಂತಲ್ಲ, ರಾಜದೂತ ಅಂತೆ ಅವರು. ಅವ್ರ ಕತ್ತಿನಲ್ಲಿ 2 ಸರಗಳಿವೆ, ಅವು ಬಂಗಾರದ ಸರಗಳು ಅಂತ ಚಿನಿವಾರರ ಹುಡುಗ ರಾನೋಫೆರ್ ಹೇಳ್ದ. ಕೈಯಲ್ಲಿ ಬಟ್ಟೆಯಲ್ಲಿ ಸುತ್ತಿರೋ ಒಂದು ಲಿಪಿ ಸುರುಳಿ ಕೂಡ ಇದೆಯಂತೆ ಅಂತ ಹೇಳ್ಬಿಟ್ಟು ರಾಮರಿಪ್ಟ ತನ್ನ ಅಪ್ಪ ಅಮ್ಮನ ಜೊತೆಗೆ ಹೇಳ್ತಾನೆ. ರಾಜಕಾರ್ಯ ಮರಳಿ ಬರೋದು ತಡ ಆಗುತ್ತೇನೋ ಅಂತ ಹೇಳ್ಬಿಟ್ಟು ನೆಫಿಸ್ ಗಂಡನಿಗೆ ಒಂದು ರೊಟ್ಟಿಯನ್ನು ಹೆಚ್ಚಾಗೆ ಬಡಿಸ್ತಾಳೆ. ಗಂಡ ಮತ್ತು ಮಗ ಊಟ ಮಾಡೋದನ್ನು ನೋಡ್ತಾ ಸುಮ್ಮನಿರಕ್ಕಾಗದೆ, ನನ್ನ ಗುಂಡಿಗೆ ಯಾಕೋ ತುಂಬ ಡವಡವ ಅಂತ ಇದೆ, ತುಂಬ ಭಯ ಆಗ್ತಾ ಇದೆ ಅಂತ ನೆಫಿಸ್ ಹೇಳ್ತಾಳೆ. ಮೆನೆಪ್ಟ ಮುಗುಳ್ನಗ್ತಾನೆ. ರಾಮರಿಪ್ಟನೂ ಹೇಳ್ತಾನೆ, ಯಾಕಮ್ಮ ಹೆದರ್ಕೊತ ಇದೀಯಾ ಅಂತ ಕೇಳಿದಾಗ, ಇಲ್ಲಪ್ಪ ಏನಿಲ್ಲ ಅಂತೇಳ್ಬಿಟ್ಟು ನೆಫಿಸ್ ಸುಮ್ಮನಾಗ್ತಾಳೆ. ಮೆನೆಪ್ಟ ಊಟವನ್ನು ಮುಗಿಸಿ ರಾಜಗೃಹ ತಲುಪ್ತಾನೆ. ಅಷ್ಟರಲ್ಲಿ ಉಳಿದವರು ಬಂದಿರ್ತಾರೆ. ಕ್ನೆಮ್ಹೊಟೆಪ್ ಸೂಚನೆ ಮಾಡಿದ ತಕ್ಷಣ ರಾಜದೂತ ವೇದಿಕೆಯ ಹತ್ತಿರಕ್ಕೆ ಹೋಗಿ ನಾಯಕನಿಗೆ ನಮಸ್ಕಾರ ಮಾಡ್ತಾನೆ. ತಾನು ತಂದಿದ್ದ ಸುರುಳಿಯ ಓಲೆಯನ್ನು ಮೆನೆಪ್ಟ ಕೈಗೆ ಕೊಡ್ತಾನೆ. ಪೀಠಗಳತ್ತ ದೃಷ್ಟಿ ಬೀರ್ಬಿಟ್ಟು ಕೂತ್ಕೊಳ್ಳಿ ಅಂತ ಈ ನಾಯಕ ಹೇಳ್ತಾನೆ. ದೂತ ನಿಂತೇ ಇರ್ತಾನೆ. ಅವನು ಹೇಳ್ತಾನೆ, ಓದ್ಬಿಟ್ಟು ಹೇಳಬೇಕಾ ನಿಮಗೆ ಅಂತ ಕೇಳಿದಾಗ ನಾಯಕನಿಗೆ ಚೇಳು ಕುಟುಕಿದ ಹಾಗಾಗತ್ತೆ. ತನಗೆ ಓದು ಬರಲ್ಲ ಅಂತ ಹೇಳ್ಬಿಟ್ಟು ಈ ಥರ ಮಾತಾಡ್ತಾ ಇದ್ದಾರಲ್ವ ಇವರು ಅನ್ಕೋತಾನೆ. ಅಗತ್ಯ ಇಲ್ಲ ಅಂತ ಹೇಳ್ಬಿಟ್ಟು ಇಪ್ಯೂವರ್ನನ್ನು ಕರೀತಾನೆ. ಓಲೆಯನ್ನು ಆತನ ಕೈಗೆ ಕೊಟ್ಟು ಓದು ಅಂತ ಸನ್ನೆ ಮಾಡ್ತಾನೆ.
ಸುರುಳಿ ಮೇಲ್ಗಡೆ ಇದ್ದ ರಾಜಮುದ್ರೆಯನ್ನು ಇಪ್ಯುವರು ಹೊಡಿತಾನೆ. ಪೆರೋ ಬರೆಸಿರೋದು ಅಮಾತ್ಯ ಅಮೆರೆಬ್ ತಮ್ಮ ಅಂಕಿತ ಅಂದರೆ ಸೈನ್ ಹಾಕಿದ್ದಾರೆ ಅಂತ ಪೀಠಿಕೆ ಓದಿ ಹತ್ರ ಆತ ಹೇಳ್ತಾನೆ. ಇನ್ನು ನಮ್ಮ ಈ ಪೆರೋಗಳು 50 ವರ್ಷದಲ್ಲಿ ಇದ್ದಾರೆ. ಅಂದರೆ ಇನ್ನು 10 ವರ್ಷಕ್ಕೆ ಅವ್ರಿಗೆ 60 ವರ್ಷ ಆಗುತ್ತೆ. 60 ವರ್ಷಕ್ಕೆ 2ನೇ ಸೆಡ್ ಉತ್ಸವವನ್ನು ಮಾಡಬೇಕು. ಸೆಡ್ ಉತ್ಸವ ಅಂದರೆ ನಮ್ಮಲ್ಲಿ ಷಷ್ಠಿ ಪೂರ್ತಿ ಶಾಂತಿ ಅಂತ ಮಾಡ್ತೀವಲ್ವ, 60 ವರ್ಷದ ಶಾಂತಿ ಅಂತ ಮಾಡ್ತೀವಲ್ಲ, ಆ ಥರ ಅಲ್ಲಿ ಸೆಡ್ ಉತ್ಸವ ಅಂತ ಹೇಳ್ಬಿಟ್ಟಿರುತ್ತೆ. ಅದು 60 ವರ್ಷಕ್ಕೆ ಮಾಡಬೇಕು. ಆದರೆ ಈಗ 50ನೇ ವರ್ಷಕ್ಕೇ ಅದನ್ನು ಮಾಡಿಬಿಡೋದು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದೀವಿ. ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅಂತ ಹೇಳಿಬಿಟ್ಟು ದೇವರಿಗೆ ಸಮಾನರಾದಂತಹ ಐಗುಪ್ತದ ದೊರೆ ಪೆರೋ ಪೇಪಿಯವರು ನಿರ್ಧಾರ ಮಾಡಿದ್ದಾರೆ. ಈ ತಿಂಗಳ ಕೊನೆಯಲ್ಲಿ ಈ ಉತ್ಸವ ನಡೆಯುತ್ತೆ. 10 ದಿನಕ್ಕೆ ಮುಂಚೆನೇ ನೀವು ರಾಜಧಾನಿಗೆ ಹೊರಟು ಬರಬೇಕು. ಎಲ್ಲ ಪ್ರಾಂತ್ಯಪಾಲರಿಗೂ ಕೂಡ ಕರೆ ಕಳಿಸಲಾಗಿದೆ. ನೀರಾನೆ ಪ್ರಾಂತ್ಯದ ನಾಯಕರಾಗಿರುವಂತಹ ಮೆನೆಪ್ಟಾ ಕೂಡ ಈ ಉತ್ಸವದಲ್ಲಿ ಭಾಗವಹಿಸಬೇಕು ಅಂತ ಈ ಮೂಲಕ ಆದೇಶ ಕೊಡಲಾಗಿದೆ ಅಂತ ಹೇಳ್ಬಿಟ್ಟು ಆ ಪತ್ರದಲ್ಲಿ ಬರೆದಿರುತ್ತೆ. ಒಂದು ಕ್ಷಣ ಅಲ್ಲೆಲ್ಲ ಮೌನ ಆವರಿಸುತ್ತೆ. ಆ ಮೌನವನ್ನು ಭೇದಿಸ್ತಾ ಮೆನೆಪ್ಟಾ ಕೇಳ್ತಾನೆ, ಅಮಾತ್ಯರು ಇನ್ನೇನಾದರೂ ಹೇಳಿದಾರಾ ಅಂತ ಹೇಳಿದಾಗ ದೂತ ಹೇಳ್ತಾನೆ, ಯಾವುದೇ ಕಸಿವಿಸಿ ಇಲ್ಲದೆ, ಯಾವುದೇ ಆತಂಕ ಇಲ್ಲದೆ ಬರಲಿ ಅವರು, ಇದನ್ನು ಹೇಳಿ ಅಂತ ಹೇಳಿದ್ರು ಅಂತ ಹೇಳಿದಾಗ ದಳಪತಿ ಕಡೆ ನೋಡಿಬಿಟ್ಟು ನಾಯಕ ಹೇಳ್ತಾನೆ, ಇವರ ಭೋಜನ ಮತ್ತು ವಿಶ್ರಾಂತಿಗೆ ನೀನು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದಾಗ ಕ್ನೆಮ್ ಹೇಳ್ತಾನೆ, ನಮ್ಮ ಮನೆಗೆ ಅವ್ರನ್ನ ಕರ್ಕೊಂಡು ಹೋಗ್ತೀನಿ ಅಂತ. ದೂತ ಮತ್ತು ಭಟರು ಇಬ್ಬರೂ ವೇದಿಕೆಗೆ ನಮಿಸ್ತಾರೆ. ಅಪ್ಪಣೆ ಆದರೆ ಇವತ್ತು ಸಂಜೆನೆ ನಾವು ವಾಪಸ್ ಹೋಗ್ತೀವಿ ಅಂತ ಹೇಳ್ತಾರೆ. ಹಾಗೆ ಆಗಲಿ, ಓಲೆಗೆ ಉತ್ತರವನ್ನು ದಳಪತಿ ಮನೆಗೆ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಮೆನೆಪ್ಟಾ ಹೇಳ್ತಾನೆ. ದೂತ ಮತ್ತು ಅವನ ಭಟರಿಗೆ ಬೆರಗುಗೊಳಿಸ್ತಕ್ಕಂತಹ ಒಂದು ಲೋಕಕ್ಕೆ ಬಂದಿದ್ದೀವ ಅಂತ ಅನ್ನಿಸ್ತಾ ಇರುತ್ತೆ. ಎಲ್ಲ ಅಷ್ಟು ಅಚ್ಚುಕಟ್ಟಾಗಿರುತ್ತೆ, ಶಿಸ್ತಿನಿಂದ ಇರುತ್ತೆ. ಮತ್ತೆ ಗೌರವದಿಂದ ವಂದನೆ ಮಾಡಿಬಿಟ್ಟು ಕ್ನೆಮ್ ಹೊಟಪಿ ಹಿಂದೆನೆ ಅವರು ಹೊರಡ್ತಾರೆ. ಬರ್ತಾ ಅಲ್ಲಿ ನೋಡಿದ್ದ ಒಕ್ಕಣ್ಣಿನ ಸಿಂಹವನ್ನು ಇನ್ನೂ ಒಮ್ಮೆ ನೋಡ್ತಾರೆ. ಅದಕ್ಕೆ ಇಟ್ಟಿದ್ದಂತಹ ಹೆಸರನ್ನು ಓದ್ತಾರೆ. ರಾಜದೂತ ಕೂಡ ನಗ್ತಾನೆ. ಸ್ನೋಫ್ರು ಸೆಬಕ್ಕು ಜೊತೆಗೆ ಮೆನೆಪ್ಟಾ ಸಮಾಲೋಚನೆ ನಡೆಸೋಕ್ಕೆ ಈ ಕಡೆ ಪ್ರಾರಂಭ ಮಾಡ್ತಾನೆ. ಆದೇಶ ನೀಡಿದ್ದಾಗಿದೆ, ಹೋಗೋದೋ ಬೇಡವೋ ಅಂತ ಕೇಳಿದಾಗ ಅಲ್ಲಿ ವಿಧವಾದಂತಹ ಅಭಿಪ್ರಾಯಗಳು ಬರುತ್ತವೆ. ಆತುರ ಬೇಡ ಅಂತ ಒಬ್ಬರು ಹೇಳ್ತಾರೆ. ಮತ್ತೊಬ್ಬರು, ಪೆರೋ ನಮ್ಮ ವಿಷಯದಲ್ಲಿ ಪ್ರೀತಿ ತೋರಿಸಿದ್ರೆ ಅದು ಸ್ವಾಗತಾರ್ಹ, ಆದರೆ ಏನಾದರೂ ಮೋಸ ಇದ್ದರೆ ಅಂತ ಇನ್ನೊಬ್ರು ಹೇಳ್ತಾರೆ. ಮೋಸ ಮಾಡೋದಾದರೆ 9 ತಿಂಗಳು ಯಾಕೆ ಕಾಯಬೇಕಾಗಿತ್ತು ಅವರು? ಮುಚ್ಚುಮರಿಯ ಕೃತ್ಯ ನಾವೇನು ಮಾಡಿಲ್ವಲ್ಲ, ನಾವು ಜೋಪಾನವಾಗಿದ್ದರೆ ಸಾಕು ಅಂತ ಈ ಥರ ಅಂದರೆ ಒಬ್ಬೊಬ್ಬರು ಒಂದೊಂದು ಮಾತಾಡ್ತಾರೆ. ಏಕೆಂದರೆ ಪೆರೋ ಬಗ್ಗೆ ಯಾರಿಗೂ ನಂಬಿಕೆ ಅನ್ನೋದು ಕೂಡ ಇರೋದಿಲ್ಲ. ಅವನು ಸ್ವಲ್ಪ ದುಷ್ಟತನದ ವ್ಯಕ್ತಿ. ಮೆನೆಪ್ಟಾನನ್ನು ಕರೆಸ್ಕೊಂಡು ಏನಾದರೂ ಮಾಡಿದ್ರೆ ಅನ್ನೋ ಆತಂಕನೂ ಇರುತ್ತೆ. ಆದರೆ ಪೆರೋ ಅಂದರೆ ದೈವ ಸಮಾನ, ದೇವರೇ ಹೇಳಿ ಕಳಿಸಿದ ಮೇಲೆ ಹೋಗದೆ ಇರಬಾರ್ದು, ಹೋಗಿ ಬರಬೇಕು ಅಂತ ಈ ಥರ ವಿಧವಾದ ಅಭಿಪ್ರಾಯವನ್ನು ಅಲ್ಲಿದ್ದವರೆಲ್ಲರೂ ಹೇಳ್ತಾರೆ. ಆಗ ಮೆನೆಪ್ಟಾ ಹೇಳ್ತಾನೆ, ನಮ್ಮದು ರುಜು ಮಾರ್ಗ, ಈವರೆಗೂ ಅಷ್ಟೇ, ಮುಂದೆನೂ ಅಷ್ಟೇ. ಭಯಲೋಕದ ಭ್ರಮಣದಿಂದ ಏನೂ ಹಿತ ಇಲ್ಲ. ನಮ್ಮ ಧರ್ಮ ನಮ್ಮನ್ನು ಕಾಪಾಡುತ್ತೆ. ಧರ್ಮ ಅನ್ನೋಕ್ಕೆ ಇಲ್ಲಿ ಮಾಟ್ ಅಂತಾರೆ. ಆ ಮಾಟ್ ನಮ್ಮನ್ನು ಕಾಪಾಡುತ್ತೆ, ನಾನು ಹೋಗಿ ಬರ್ತೀನಿ ಅಂತ ಹೇಳಿದಾಗ ಸೆಬಕ್ಕು ಹೇಳ್ತಾನೆ, ನೆಮ್ ಕೂಡ ಜೊತೆಗಿರಲಿ ಅಂತ ಹೇಳಿದಾಗ ಮೆನೆಪ್ಟಾ ಒಪ್ಪೋದಿಲ್ಲ. ಬೇಡ, ಈ ಪ್ರಾಂತ್ಯದ ರಕ್ಷಣೆಯನ್ನು ಅವನು ಮಾಡಬೇಕು, ನನ್ನನ್ನು ಬಟ ಬಿಟ್ಬಿಟ್ಟು ಬರಲಿ ಅಂತ ಹೇಳಿದಾಗ, ಅಲ್ಲ, ನೀನಿಲ್ಲದ ವೇಳೆಯಲ್ಲಿ ಇಲ್ಲಿ ಅಂತ ಒಬ್ಬರು ತಮ್ಮ ಸಂಶಯವನ್ನು ಕೇಳಿದಾಗ ಮೆನೆಪ್ಟಾ ಹೇಳ್ತಾನೆ, ಯಾಕಷ್ಟು ಆತಂಕ? ಸ್ನೋಫ್ರು ಸೆಬೆಕ್ಕು ಇಬ್ಬರು ಇರ್ತೀರಲ್ವಾ, ಇಬ್ಬರಲ್ಲಿ ಒಬ್ಬರು ದಿನಾನೂ ರಾಜಗೃಹಕ್ಕೆ ಬರ್ತಾ ಇರಿ. ನಾನು ಇಲ್ಲ ಅಂದ್ಬಿಟ್ಟು ಆಡಳಿತವನ್ನು ನಿಲ್ಲಿಸಬಾರ್ದು. ಹೆಚ್ಚು ಅಂದರೆ 1 ತಿಂಗಳು, ಅಷ್ಟರಲ್ಲಿ ಬಂದೇ ಬಿಡ್ತೀನಿ, ಆದಷ್ಟು ಬೇಗ ಹೊರಟು ಬಂದುಬಿಡ್ತೀನಿ ಅಂತ ಹೇಳ್ತಾನೆ. ಇಪ್ಯುವರ್ ಉತ್ತರವನ್ನು ಸಿದ್ಧಪಡಿಸ್ತಾನೆ. ಹೋರಸ್ ಸಮಾನರಾದಂತಹ ಅಂದರೆ ದೈವ ಸಮಾನರು ಅಂತ, ಹೋರಸ್ ಸಮಾನರಾದಂತಹ ಐಗುಪ್ತದ ಪೆರೋ ಮಹಾಶಯರ ಸನ್ನಿಧಿಯಲ್ಲಿ ನೀರಾನೆ ಪ್ರಾಂತ್ಯದ ನಾಯಕ ಮೆನೆಪ್ಟಾ ಮಾಡತಕ್ಕಂತಹ ವಿಜ್ಞಾಪನೆಗಳು. ತಮ್ಮ ಸೆಡ್ ಮಹೋತ್ಸವದ ಕರೆಯೋಲೆ ತಲುಪಿದೆ, ನಾನು ಕೃತಜ್ಞನಾಗಿದ್ದೀನಿ. ತಾವು ನೀಡಿರೋ ಆದೇಶದ ಹಾಗೆ ನಾನು ರಾಜಧಾನಿಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಬರೆದಿರ್ತಾರೆ.
ಕರೆಯೋಲೆನೇ ಆದೇಶ, ಆದೇಶನೇ ಕರೆಯೋಲೆ ಆಗಿದೆ, ಸರಿ ಅಂತ ಹೇಳ್ಬಿಟ್ಟು ಮೆನಪ್ಟ ತಲೆ ಅಲ್ಲಾಡಿಸ್ತಾನೆ. ಅವನ ಸಹಿ ಮಾಡದೆ ಒಂದು ದೊಡ್ಡ ಸಾಧನೆ, ಏಕೆಂದರೆ ಅವನಿಗೆ ಓದು ಬರಹ ಏನು ಬರ್ತಾ ಇರೋದಿಲ್ಲ. ಇಪ್ಯುವರ್ ಒಂದು ಸಂಕೇತ ರೂಪವನ್ನು ಬರ್ಕೊಡ್ತಾನೆ. ಅದನ್ನೇ ಅನುಸರಿಸಿ ಮೆನಪ್ಟ ತನ್ನ ಅಂಕಿತವನ್ನು ಹಾಕ್ತಾನೆ. ಅಂಕಿತ ಅಂದರೆ ಸೈನ್. ಸುರುಳಿಯನ್ನು ಸುತ್ತಿ ಅದಕ್ಕೆ ಸೆಣಬಿನ ನಾರನ್ನು ಬಿಗಿತಾರೆ. ಬಟ ಅದನ್ನು ತಗೊಂಡು ನೆಮ್ಹೋಟೆಪ್ ಮನೆಯಲ್ಲಿದ್ದಂತಹ ರಾಜದೂತನಿಗೆ ತಲುಪಿಸಿ ಬರ್ತಾನೆ. ಇನ್ನು ಆಯನ ಸಂಕ್ರಮಣ ಬಿಂದುವನ್ನು ಸೂರ್ಯ ತಲುಪಿರುತ್ತೆ. ಅದು ದೀರ್ಘವಾದಂತಹ ಹಗಲು. ಇನ್ನು ಉತ್ತರದ ಕಡೆಗೆ ಇವನು ಪ್ರಯಾಣ ಮಾಡಬೇಕು. ರಾಜದೂತರು ಮರಳಿ ಹೋದ ಮಾರನೇ ದಿವಸ ಅದು. ಆವತ್ತಿನ ದಿವಸ ಊರಲ್ಲೆಲ್ಲ ಡಂಗೂರ ಸಾರ್ತಾರೆ. ಕೇಳ್ರಿ ಕೇಳ್ರಿ, ನಮ್ಮ ನಾಯಕ ಮೆನಪ್ಟ ಪೆರೋನ ಆಮಂತ್ರಣವನ್ನು ಸ್ವೀಕರಿಸಿ ಸೆಡ್ ಮಹೋತ್ಸವಕ್ಕೆ ಭಾಗಿಯಾಗೋಕ್ಕೆ ಮೆಂಫಿಸ್ ಕಡೆಗೆ ಹೊರಟಿದ್ದಾರೆ ಅಂತ. ನೆಫಿಸ್ಗೆ ಇದೆಲ್ಲ ಗೊತ್ತಿದ್ದ ವಿಷಯ. ಆದರೂ ಕೂಡ ಅರೆತರದ ಬಾಗಿಲಿನ ಕಡೆಯಿಂದ ಡಂಗುರದವನ ಧ್ವನಿಯನ್ನು ಆಲಿಸ್ತಾಳೆ. ಗೋಡೆಗೆ ಹೊರಕೊಂಡು ನಿಂತಾಳೆ. ಬೇರೆಯವನು ಪಕ್ಕದ ಬೀದಿಗೆ ಹೋದ್ಮೇಲೆ 3 ಮನೆ ಆಚೆನ ಇದ್ದಂತಹ ಹುಡುಗರ ತಂಡ ಆ ಅಣುಕು ಧ್ವನಿಯಲ್ಲಿ ಮತ್ತೆ ಡಂಗುರವನ್ನು ಮುಂದುವರಿಸುತ್ತೆ. ಕೇಳಿರಿ ಕೇಳಿರಿ ಅಂತ. ಅದನ್ನು ಕೇಳಿ ನೆಫಿಸ್ ತುಟಿಯಲ್ಲಿ ನಗು ಅರಳುತ್ತೆ. ಪೆರೋಗೆ ಕಾಣಿಕೆ ಒಯ್ಯಬೇಕೋ ಬೇಡವೋ ಮುಖಂಡರಲ್ಲಿ ಚರ್ಚೆ ಶುರು ಆಗುತ್ತೆ. ಕೊನೆಗೆ ಅವರೊಂದು ತೀರ್ಮಾನಕ್ಕೆ ಬರ್ತಾರೆ. ಕಾಣಿಕೆ ಅಂದರೆ ಇದೇನು ಕಪ್ಪ ಅಲ್ಲ, ಶಿಷ್ಟಾಚಾರದ ಹಾಗೆ ಏನಾದರೂ ಒಪ್ಪಿಸ್ಬೇಕು, ಅದರಿಂದ ನಮ್ಮ ನಾಡಿನ ಸ್ವಾತಂತ್ರ್ಯಕ್ಕೆ ಏನು ಚ್ಯುತಿ ಇಲ್ಲ ಅಂತ ಅನ್ಕೊತಾರೆ. ಆದರೆ ಕೊಡೋದೇನನ್ನ ಅಂದಾಗ ಕೆಪ್ಟುವಿನ ಕಾಣಿಕೆಗಳಲ್ಲಿ ಏನಾದರೂ ಒಂದು ಕೊಡೋಣ, ಅವನು ಎಷ್ಟೊಂದು ಕೊಟ್ಟಿದ್ದಾನಲ್ಲ ಅಂತ ಮಾತಾಡ್ಕೊಂಡಾಗ ಏಚೆ ಅದು ಸರಿಯಲ್ಲ ಅಂತ ಹೇಳ್ಬಿಟ್ಟು ಮತ್ತೊಬ್ಬರು ಹೇಳ್ತಾರೆ. ಆಗ ಸೆತ್ನನನ್ನು ಕರೆದು ಕೇಳ್ತಾರೆ, ನೀ ಏನು ಹೇಳ್ತೀಯ ಅಂದಾಗ, ಆ ಗಡಿಯಾರವನ್ನು ಕೊಟ್ಬಿಡಿ, ಕೆಪ್ಟುಗೋಸ್ಕರ ಅಂತ ಆ ಗಡಿಯಾರ ಮಾಡ್ತಾ ಇದ್ದೆ, ಅದರಲ್ಲಿ ಒಂದನ್ನು ಇಲ್ಲಿಡ್ತೀನಿ ಅಂತ ಆತ ಹೇಳ್ತಾನೆ. ಇದು ಒಳ್ಳೆ ಸಲಹೆ ಅಂತ ಎಲ್ಲರಿಗೂ ಅನಿಸುತ್ತೆ. ಸೆತ್ನ ಮತ್ತೆ ಮೆರುಗಿನ ಎಣ್ಣೆಯನ್ನು ಲೇಪಿಸ್ತಾನೆ. ಗಡಿಯಾರ ಥಳಥಳಿಸೋ ಹಾಗೆ ಮಾಡ್ತಾನೆ. ಅದನ್ನು ಇಡ್ಲಿಕ್ಕೆ ಅಂದ್ಬಿಟ್ಟು ಸಣ್ಣ ಪುಟ್ಟ ಚಿತ್ತಾರಗಳಿಂದ ಅಲಂಕಾರ ಆಗಿದ್ದ ಒಂದು ದೊಡ್ಡ ಪೆಟ್ಟಿಗೆಯನ್ನು ಸಿದ್ಧ ಮಾಡ್ತಾರೆ. ಇನ್ನು ಹೆಮ್ಟಿಯಿಂದ ಯೋಧ ತರಬೇತಿ ಪಡಿತಿದ್ರಲ್ಲಿ ಅತ್ಯಂತ ದಕ್ಷರು ಅಂತ ಅನ್ನಿಸ್ಕೊಂಡವರು ಔಟ ಮತ್ತು ಬೆಕ್ ಅನ್ನೋ ಹುಡುಗರು. ಇವರಿಬ್ರು 50 ಜನ ಯೋಧರ ಮುಖ್ಯಸ್ಥರಾಗಿರ್ತಾರೆ. ಅವರಿಬ್ರು ಮೆನಪ್ಟ ಜೊತೆಗೆ ಅವನ ಅನುಚರರಾಗಿ ರಾಜಧಾನಿಗೆ ಹೋಗಬೇಕು ಅಂತ ಎಲ್ಲರೂ ಒಮ್ಮತದಿಂದ ತೀರ್ಮಾನ ಮಾಡ್ತಾರೆ. ಕೆಪ್ಟು ಬಂದು ಹೋದ್ಮೇಲೆ ಬಟ ತನ್ನ ದೋಣಿಗೆ ಹೊಸದಾಗಿ ಮರದ ಎಣ್ಣೆ ಹಚ್ಚಿರ್ತಾನೆ. ಅವನ ಜೊತೆಗೆ ಅಬ್ಡು ಯಾತ್ರೆಗೆ ಹೋಗಿದ್ದ 4 ನೌಕರರು ಕೂಡ ಮೆನಪ್ಟ ಜೊತೆಗೆ ರಾಜಧಾನಿಗೆ ಹೋಗೋಕ್ಕೆ ಸಿದ್ಧವಾಗ್ತಾರೆ. ಹೊರಡಲಿಕ್ಕೆ ದಿನಗಳು ಉರುಳುತ್ತಾ ಇನ್ನು 3 ದಿನ ಉಳಿಯುತ್ತೆ. ಅಪೆಟ್ ನಾಯಕನನ್ನು ನೋಡೋಕ್ಕೆ ಬರ್ತಾನೆ. ಅಪೆಟ್ ಅಂದರೆ ದೈವಾರ್ಚಕ. ಪೆರೋ ಆಮಂತ್ರಣ ಕಳಿಸಿದ್ದಾರೆ ಅಂತ ಕೇಳಿ ಸಂತೋಷ ಆಯಿತು ಅಂತ ಅವನು ಹೇಳ್ತಾನೆ. ಹೌದು, ಉಗ್ರಾಣ ವಸತಿಗಳ ಕಟ್ಟಡ ಕೆಲಸ ಮುಗಿಯಕ್ಕೆ ಬಂದಿದೆ ಅಲ್ವಾ ಅಂತ ಮೆನಪ್ಟ ಕೇಳ್ತಾನೆ. ಹೌದು, ನಿಮ್ಮನ್ನು ನೋಡಿ ಮಹಾ ಅರ್ಚಕರಿಗೂ ಆನಂದ ಆಗತ್ತೆ ಅಂತ ಈ ಮರಿ ಅಪೆಟ್ ಹೇಳ್ತಾನೆ. ಏನೋ ಗೊತ್ತಿಲ್ಲ ಅಂತ ಮೆನಪ್ಟ ಹೇಳ್ತಾನೆ. ಪಯಣ ನಡೆಸೋ ದಿವಸ ಬೆಳಗ್ಗೆ ಅಂತ ಹೇಳ್ಬಿಟ್ಟು ಅಪೆಟ್ ಮಾತನ್ನು ಅರ್ಧಕ್ಕೆ ನಿಲ್ಲಿಸಿದಾಗ, ಗೊತ್ತಿದೆ, ದೇವರ ದರ್ಶನಕ್ಕೆ ಬರ್ತೀನಿ ಅಂತ ಮೆನಪ್ಟ ಹೇಳ್ತಾನೆ. ಇನ್ನೂ 2 ದಿನ ಕಳೆಯುತ್ತವೆ. ಹಿರಿಯರ ಸಮಿತಿ ಆ ದಿನನೂ ಕೂಡ ಸಭೆ ಸೇರಿಕೊಳ್ಳುತ್ತೆ. ಒಳ್ಳೆಯ ನೀಲ ಸಂವತ್ಸರ ಅನ್ನೋ ಆಧಾರದ ಮೇಲೆ, ಅಂದರೆ ಹದವಾಗಿ ಮಳೆ ಬಂದಿರೋ ವರ್ಷ ಅಂತ ಒಂದು ಅರ್ಥ. ಅದರ ಮೇಲೆ ಮುಂದಿನ ಕಂದಾಯವನ್ನು ಇಪಿಯವರು ಲೆಕ್ಕ ಹಾಕಿರ್ತಾನೆ. ಆಗ ಮೆನಪ್ಟ ಹೇಳ್ತಾನೆ, ಅಂದಾಜು ಹಾಕೋದು ಯಾವಾಗಲೂ ಒಳ್ಳೆಯದೇನೆ, ಆದರೆ ಖಚಿತ ಕಂದಾಯ ಅನ್ನೋದು ನಿಷ್ಕರ್ಷ ಆಗೋದು ಕುಯಿಲು ಬಂದ ಮೇಲೇ. ಮಳೆ ಹದವಾಗಿ ಬಂದಿದೆ, ಎಲ್ಲ ಆಗಿದೆ, ಆದರೆ ಬೆಳೆ ನಮ್ಮ ಕೈಗೆ ಎಷ್ಟು ದಕ್ಕುತ್ತೋ ಅದು ದೈವರಿಗೆ ಗೊತ್ತು. ಹಾಗಾಗಿ ಕೊಯ್ಲು ಬಂದ ಮೇಲೆ ನಾವು ಮತ್ತೊಮ್ಮೆ ಎಲ್ಲವನ್ನು ನೋಡಿ ಕಂದಾಯವನ್ನು ನಿರ್ಧಾರ ಮಾಡಬೇಕು ಅಂತ ಮೆನಪ್ಟ ಹೇಳ್ತಾನೆ. ಆ ದಿನನೂ ಕಳೆಯುತ್ತೆ. ಇನ್ನು ಹೊರಡಲಿಕ್ಕೆ ಹಿಂದಿನ ದಿನ ಬರುತ್ತೆ. ಜನರಿಗೆ ಮೆನಪ್ಟನನ್ನು ನೋಡಿ ಶುಭ ಕೋರಕ್ಕೆ ತವಕ ಒಬ್ಬೊಬ್ಬರಾಗಿ ಒಂದಷ್ಟು ಜನ ಬರ್ತಾರೆ. ಇವರು ಹೀಗೆ ಬರ್ತಾ ಇದ್ದರೆ ಬೇರೆ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ, ನಾಳೆ ಸಂಜೆ ಜನ ದೋಣಿ ಕಟ್ಟೆ ಜಮೆ ಆಗೋದೇ ಸರಿ ಅಂತ ನೆಮ್ಹೋಟೆಪ್ ಹೇಳ್ತಾನೆ. ಹಿರಿಯ ಸಮಿತಿಯ ಸದಸ್ಯರು ರಾತ್ರಿ ಬಹಳ ಹೊತ್ತುವರೆಗೂ
ರಾಜಗೃಹದಲ್ಲಿ ಇರ್ತಾರೆ. ಅವ್ರು ಹೋದ್ಮೇಲೆ ಸೊಪ್ಪು ಮತ್ತು ಸೆಬೆಕ್ಕು ಅದು ಇದು ಮಾತಾಡ್ತಾ ಕೂತ್ಕೊಂಡಿರ್ತಾರೆ. ನಡು ಇರುಳಾಯಿತು, ಇನ್ನು ಮೆನಪ್ಟಾ ನನ್ನನ್ನು ಮನೆಗೆ ಹೋಗೋಕ್ಕೆ ಬಿಡೋಣ ಅಂತ ಭಟ ಹೇಳ್ತಾನೆ. ಏಕೆಂದರೆ ಮಡದಿ ಮತ್ತು ಮಕ್ಕಳು ನಿದ್ದೆ ಹೋಗ್ಬಿಡ್ತಾರೇನೋ ಅಂತ ಅಂದ್ಕೊಳ್ತಾನೆ. ಆವತ್ತಿನ ದಿವಸ ರಾತ್ರಿಯೇ ಮೆನಪ್ಟ ಮನೆಯಲ್ಲಿ ತಂದೆಗೋಸ್ಕರ ಕಾದು ಬೇಸತ್ತು ರಾಮರಿಪ್ಟ ಮಲಗಿಬಿಟ್ಟಿರ್ತಾನೆ. ನೆಫಿಸ್ಸು ತೂಗುಡಿಸ್ತಾ ಕೂತಿರ್ತಾಳೆ. ಮೆನಪ್ಟ ಬರ್ತಾನೆ. ರೊಟ್ಟಿ ಮತ್ತೆ ಬಿಸಿ ಮಾಡಲಾ ಅಂತ ನೆಫಿಸ್ ಕೇಳಿದಾಗ, ಬೇಡ ನೆಫಿ, ನನಗೆ ಹಸಿವಿಲ್ಲ ಅಂತಾನೆ. ನನಗೂ ಅಷ್ಟೇ ಅಂತ ಆಕೆ ಹೇಳ್ತಾಳೆ. ನೀನು ಉಪವಾಸ ಇರೋದ? ಖಂಡಿತ ಸಲ್ದು ಅಂತ ಹೇಳ್ಬಿಟ್ಟು ಆಕೆಯ ದೊಡ್ಡದಾದ ಹೊಟ್ಟೆಯನ್ನು ನೋಡ್ತಾನೆ. ಪುಟಾಣಿ ನನ್ನ ಮೇಲೆ ಕೋಪಿಸ್ಕೊಂಡಿರ್ಬೇಕು, ಕೂತ್ಕೊಬಾ, ನೀನು ಉಣ್ಬೇಕಾಗಿರೋದು ಇಬ್ಬರು ಊಟ ಮಾಡಬಾ ಅಂತ ಹೆಂಡತಿಯನ್ನು ಪ್ರೀತಿಯಿಂದ ಕರೀತಾನೆ. ನೀನು ಒಂದು ತುತ್ತು ತಗೋ ಅಂತ ನೆಫಿಸ್ ಹೇಳ್ತಾಳೆ. ಆಗಲಿ ಅಂತ ಹೇಳ್ಬಿಟ್ಟು ಇವನು ಒಪ್ಕೊಳ್ತಾನೆ. ಊಟ ಮಾಡಬೇಕಾದ್ರೆ ಒಬ್ರಿಗೊಬ್ಬರಿಗೆ ಬೆರಳುಗಳು ತಗುಲುತ್ತೆ. ಅವು ಸಂದೇಶವನ್ನೇನು ನೀಡೋದಿಲ್ಲ. ಪ್ರತಿ ಸುಖಕ್ಕಿಂತಲೂ ಶ್ರೇಷ್ಠತರವಾದ ಅನೋನ್ಯ ಸಾಮೀಪ್ಯದ ನೆಮ್ಮದಿ ಇಬ್ಬರಿಗೂ ಬರುತ್ತೆ. ನೆಜಮುಟ್ ಬಂದಿದ್ಲು ಅಂತ ನೆಫಿಸ್ ಹೇಳ್ತಾಳೆ. ಏನಂತೆ ಅಂತ ಮೆನಪ್ಟ ಕೇಳಿದಾಗ, ಪೆರೋ ನಿನಗೆ ಉಡುಗೊರೆ ಕೊಡಬಹುದು ಅಂತ ಅಂದ್ಲು ಅಂತ ಹೇಳಿದಾಗ, ಹುಚ್ಚಮ್ಮ ಅವಳು ಅಂತ ಮೆನಪ್ಟ ನಗ್ತಾನೆ. ನಾನು ಹಾಗೆ ಹೇಳಿದೆ, ನಾವೇನು ಸ್ವಾರ್ಥಿಗಳಲ್ಲ, ನಿನ್ನ ಕೆಲಸದ ಗುತ್ತು ಗುರಿಗಳು ನನಗೆ ಚೆನ್ನಾಗಿ ಅರ್ಥ ಆಗುತ್ತೆಪ್ಟ ಅಂತ ಹೇಳ್ಬಿಟ್ಟು ಅವಳು ಗಂಡನಿಗೆ ಹೇಳ್ತಾಳೆ. ಊಟ ಮುಗಿಯುತ್ತೆ. ಮೆನಪ್ಟ ಪತ್ನಿಯನ್ನು ಅಪ್ಪಿಕೊಳ್ತಾನೆ. ತನ್ನ ಮೈ ಆಕೆಯ ಒಡಲನ್ನು ಒತ್ತದ ಹಾಗೆ ನಿಧಾನವಾಗಿ ಮೃದುವಾಗಿ ಆಕೆನ ಅಪ್ಕೋತಾನೆ. ನಾನು ಸುಖಿ ನೆಫಿ ಅಂತ ಹೇಳಿದಾಗ, ನಾನು ಕೂಡ ನೀನಲ್ಲಿ ಹುಷಾರಾಗಿರುವ ಅಪಾಯ ಇರಬಹುದು ಅಂತ ನೆಫಿಸ್ ಹೇಳ್ತಾಳೆ. ಹ್ಞೂ ಅಂತ ಮೆನಪ್ಟ ಹೇಳ್ತಾನೆ. ಪ್ರತಿದಿನ ನನ್ನ ಜ್ಞಾಪಿಸ್ಕೊತೀಯಾ ಅಂತ ನೆಫಿಸ್ ಕೇಳ್ತಾಳೆ. ಪ್ರತಿ ರಾತ್ರಿನೂ ಜ್ಞಾಪಿಸ್ಕೊಳ್ತೀನಿ ಅಂತ ಹೇಳ್ತಾನೆ. ಒಂದು ಕೆಲಸ ಬಾಕಿ ಉಳಿತು ನೋಡು ಅಂತ ನೆಫಿಸ್ ಹೇಳ್ತಾಳೆ. ಯಾವುದು ಅಂತ ಇವನು ಕೇಳಿದಾಗ, ಚಿಕ್ಕಮ್ಮನ ಹಳ್ಳಿಗೆ ಹೋಗಿ ಬರೋಣ ಅಂತ ಅಂದಿದ್ನಲ್ವಾ ಅಂದಾಗ, ನಾನು ವಾಪಸ್ ಬರ್ತೀನಲ್ಲ, ಕೊಯ್ಲು ಮುಗಿಸ್ಕೊಂಡು ಆಮೇಲೆ ಹೋಗೋಣ ಅಂತ ಮೆನಪ್ಟ ಹೇಳ್ತಾನೆ. ಹೌದು, ನೀನನ್ನು ಮಲ್ಕೋ, ನಿದ್ದೆ ಬೇಡವಾ, ವಿಶ್ರಾಂತಿ ಬೇಡವಾ ನಿನಗೆ ಅಂತ ನೆಫಿಸ್ ಕೇಳ್ತಾಳೆ. ನಿದ್ದೆ ವಿಶ್ರಾಂತಿ ನಿಮಗೂ ಬೇಕು ನನಗೂ ಬೇಕು ಅಂತ ಹೇಳ್ಬಿಟ್ಟು ಮೆನಪ್ಟ ನಗ್ತಾನೆ. ಹಾಗೆಯೇ ಸ್ವಲ್ಪ ಅಳ್ತೀಯಾ ನೀನು ಅಂತ ಕೇಳಿದಾಗ ನೆಫಿಸ್ ನಗ್ತಾಳೆ. ಇಲ್ಲ, ನಾನು ಯಾಕೆ ಅಳಬೇಕು, ಇವತ್ತು ನಿನ್ನ ತೋಳೆ ನನಗೆ ದಿಂಬು, ಕಣ್ಣೀರಿಂದ ತೋಯಿಸೋದಿಲ್ಲ, ನಾನು ಹಾಗೆ ನಿದ್ದೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಗಂಡನ ತೋಳ ಮೇಲೆ ತನ್ನ ತಲೆಯನ್ನು ಇಡ್ತಾಳೆ. ಮೈ ಚಾಚಿಕೊಂಡು ಕೂತಲೇನೆ ನಿದ್ದೆ ಮಾಡ್ತಾರೆ ಇಬ್ಬರೂ. ಹಾಗೆಯೇ ಬೆಳಕು ಹರಿಯುತ್ತೆ. ಮಂದಿರಕ್ಕೆ ಹೋಗಿ ಬರೋದ್ರೊಳಗಾಗಿ 4 ಕಡೆಯಿಂದ ರಾತ್ರಿನೇ ಎದ್ದು ನಡೆದು ಬಂದಿದ್ದ ಜನರು ಕೂಡ, ಊರವರು ಎಲ್ಲರೂ ಸೇರ್ತಾರೆ. ಸುಮಾರು 40 ಜನರ ಒಂದು ವಿಶಿಷ್ಟ ತಂಡ ಮತ್ತೆ ಸಿದ್ಧವಾಗುತ್ತೆ. ಅವರೆಲ್ಲರೂ ಅಬ್ಡು ಯಾತ್ರೆಗೆ ಇವನ ಜೊತೆಗೆ ಬಂದಿದ್ದಂತಹ ಬಾಂಧವರಾಗಿರ್ತಾರೆ. ಅಹೂರಾನು ಅಲ್ಲಿರ್ತಾಳೆ. ಕುಟು ಅಂತ ನಡೀತಿದ್ದ ಅವಳ ಪುಟ್ಟ ಮಗಳನ್ನು ಕೂಡ ಅವಳು ಕರ್ಕೊಂಡು ಬಂದಿರ್ತಾಳೆ. ಅವ್ರ ಜೊತೆಗೆ ಭಟ ಕೂಡ ಬಂದಿರ್ತಾನೆ. ಭಟ, ನೀನು ಹೇಳು ಅಂತ ಅಹೂರ ಹೇಳ್ತಾಳೆ. ಆಗ ಭಟ ಹೇಳ್ತಾನೆ, ಮೆನಪ್ಟ ಅಣ್ಣ, ಇವರೆಲ್ಲ ಮೆಂಫಿಸ್ಗೆ ನಿನ್ನ ಜೊತೆ ಬರ್ತಾರಂತೆ ಅಂತ ಹೇಳಿದಾಗ ಮೆನಪ್ಟ ನಗುತ್ತಾನೆ. ಆಗ ಭಟ ಹೇಳ್ತಾನೆ, ನೋಡು, ನಾನು ಹೇಳಿದ್ದೀನಲ್ಲ, ಇದು ರಾಜಕಾರ್ಯಕ್ಕೆ ಸಂಬಂಧಿಸಿದ್ದು, ಈ ಸಲ ಖಂಡಿತ ನೀವೆಲ್ಲ ಬೇಡ ಅಂತ ಹೇಳಿದಾಗ ಅವರನ್ನೆಲ್ಲ ನೋಡ್ತಾ ಇದ್ದಂತಹ ಮೆನಪ್ಟ ಹೇಳ್ತಾನೆ, ಹೌದು, ಈ ಸಲ ಯಾರು ನನ್ನ ಜೊತೆ ಬರೋದು ಬೇಡ, ಮುಂದಿನ ಸಲ ನೋಡೋಣ ಅಂತ ಹೇಳಿದಾಗ, ಮುಂದಿನ ಸಲ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀಯಾ ಅಂತ ಎಲ್ಲರೂ ಕೇಳ್ತಾರೆ. ಹೌದು ಹೌದು ಅಂತ ಹೇಳ್ಬಿಟ್ಟು ಇವನು ಕೂಡ ಒಪ್ಕೊಳ್ತಾನೆ. ಹಾಗೆ ಮಧ್ಯಾಹ್ನ ಆಗುತ್ತೆ. ಮಗ ರಾಮರಿಪ್ಟನ ಜೊತೆಗೆ ಊಟವನ್ನು ಮಾಡ್ತಾನೆ. ಅಬ್ಟೂನಲ್ಲಿ ಕೊಂಡ್ಕೊಂಡ ಲಿಪಿ ಸುರುಳಿ ನಿನಗೆ ನೆನಪಿದ್ಯಾ ರಾಮಿರಿ ಅಂತ ಮಗನನ್ನು ಕೇಳಿದಾಗ, ಹ್ಞೂ ಅಪ್ಪ ಗೊತ್ತಿದೆ, ನಿನ್ನ ತಾಯಿ ನಿನಗೋಸ್ಕರ ಏನೇನು ಮಾಡಿದಳೆ ಅನ್ನೋದನ್ನು ನೀನು ಯಾವತ್ತೂ ಮರಿಬಾರ್ದು ಅಂತ ಇದೆ ಅದರಲ್ಲಿ ಅಂತ ಹೇಳಿದಾಗ, ಅಮ್ಮನನ್ನು ನೀನು ಚೆನ್ನಾಗಿ ನೋಡ್ಕೋಬೇಕು ಅಂತ ಮೆನಪ್ಟ ಹೇಳ್ತಾನೆ. ಹ್ಞೂ ಅಂತ ರಾಮರಿಪ್ಟ ಒಪ್ಕೊಳ್ತಾನೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.